ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿ ಇವತ್ತಿಂದ ಶುರುವಾಗ್ತಿದೆ. ಮೊದಲ ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭ ಆಗ್ತಾ ಇದೆ. ಸೊ ಈ ಸರಣಿ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬಾನೇ ಸ್ಪೆಷಲ್. ಜೊತೆಗೆ ಈ ತ್ರಿಮೂರ್ತಿಗಳ ಕಾಂಬಿನೇಷನ್ ನೋಡೋದೇ ಕಣ್ಣಿಗೆ ಹಬ್ಬ. ಬ್ಯಾಟಿಂಗ್ ನಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಡಾಮಿನೇಟ್ ಮಾಡಿದ್ರೆ, ಬೌಲಿಂಗ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಅಟ್ಯಾಕ್ ನೋಡೋದೇ ಕಣ್ಣಿಗೆ ಹಬ್ಬ. ಹಾಗೆ ಈ ಮೂವರು ಇಂಗ್ಲೆಂಡ್ ನಲ್ಲಿ ಬೆಸ್ಟ್ ರೆಕಾರ್ಡ್ಸ್ ಕೂಡ ಹೊಂದಿದ್ದಾರೆ. ಹೇಗಿರುತ್ತೆ ಈ ಹೈ ವೋಲ್ಟೇಜ್ ಬ್ಯಾಟಲ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಭಾರತ ಏಕದಿನ ಸರಣಿಗೆ ಸಜ್ಜಾಗಿದ್ರೆ, ಅತ್ತ T20 ಸರಣಿಯಲ್ಲಿ ಭಾರತವನ್ನ ಕ್ಲೀನ್ ಸ್ವೀಪ್ ಮಾಡಿರುವಂತಹ ಹ್ಯಾರಿ ಬ್ರೂಕ್ ಏಕದಿನ ತಂಡವನ್ನು ಕೂಡ ಲೀಡ್ ಮಾಡ್ತಿದ್ದಾರೆ. ಎರಡೂ ತಂಡಗಳು ಕೂಡ ಸೂಪರ್ ಸಾಲಿಡ್ ಆಗಿ ಕಾಣ್ತಾ ಇದ್ದು, ಮೊದಲ ಪಂದ್ಯದಲ್ಲಿ ಗೆದ್ದು ಸರಣಿಯಲ್ಲಿ ಲೀಡ್ ಪಡೆಯೋಕೆ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನಲ್ಲಿ ಈ ಮೂವರ ಮೇಲೆ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗೆ ಆಂಗ್ಲರಿಗೂ ಕೂಡ ಈ ಮೂವರ ಮೇಲೆ ಮೇಲುಗೈ ಸಾಧಿಸೋದೇ ಅತಿ ದೊಡ್ಡ ಟಾರ್ಗೆಟ್ ಕೂಡ. ಅದರಲ್ಲಿ ನಂಬರ್ 1 ಹಿಟ್ ಮ್ಯಾನ್ ರೋಹಿತ್ ಶರ್ಮಾ. ಇಂಗ್ಲೆಂಡ್ ನಲ್ಲಿ ಅತ್ಯದ್ಭುತ ರೆಕಾರ್ಡ್ಸ್ ಹೊಂದಿದ್ದಾರೆ ರೋಹಿತ್ ಶರ್ಮಾ. ಈ ಸರಣಿಯಲ್ಲಿ ಹೈ ಎಕ್ಸ್ಪೆಕ್ಟೇಷನ್ಸ್ ಇರುವಂತ ಆಟಗಾರ ಅಂದ್ರೆ ಅದು ರೋಹಿತ್ ಶರ್ಮಾ. ಅದರಲ್ಲೂ ಇಂಗ್ಲೆಂಡ್ ನಲ್ಲಿ ಸರಣಿ ನಡೀತಾ ಇರೋದ್ರಿಂದ ರೋಹಿತ್ ಮತ್ತೊಮ್ಮೆ ಭರ್ಜರಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಎನ್ನುವಂತ ಹೋಪ್ಸ್ ಇದೆ. ಯಾಕಂದ್ರೆ ಆಂಗ್ಲರ ನಾಡಿನ ಪಿಚ್ಗಳು ರೋಹಿತ್ಗೆ ಆಲ್ವೇಸ್ ಫೇವರೇಟ್. 2019 ಏಕದಿನ ವಿಶ್ವಕಪ್ನಲ್ಲಿ ಇದೇ ಇಂಗ್ಲೆಂಡ್ ನಲ್ಲಿ 5 ಶತಕ ಬಾರಿಸಿದ್ರು. ಒಂದು ICC ಟೂರ್ನಮೆಂಟ್ ನಲ್ಲಿ 5 ಶತಕ ಬಾರಿಸಿದ ವಿಶ್ವದ ಏಕೈಕ ಹಾಗೆ ಮೊದಲ ಆಟಗಾರ. 81ರ ಅವರೇಜ್ ನಲ್ಲಿ 648 ರನ್ಗಳನ್ನ ಕಲೆ ಹಾಕಿದ್ರು. ಇಂಗ್ಲೆಂಡ್ ನಲ್ಲಿ 27 ಏಕದಿನ ಪಂದ್ಯಗಳಲ್ಲಿ ರೋಹಿತ್ ಶರ್ಮಾ 1428 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ಏಕದಿನ ಮಾದರಿಯಲ್ಲಿ ಒಟ್ಟಾರೆ 33 ಶತಕಗಳ ಪೈಕಿ 7 ಶತಕಗಳು ಇಂಗ್ಲಿಷ್ ನೆಲದಲ್ಲೇ ಬಂದಿವೆ. ಹಾಗೆ ಇಂಗ್ಲೆಂಡ್ ನಲ್ಲಿ ಏಕದಿನ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಂಗ್ಲರಲ್ಲದ ಅಥವಾ ವಿದೇಶಿ ಆಟಗಾರರ ಪೈಕಿ ರೋಹಿತ್ ಶರ್ಮಾ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಹೀಗಾಗಿ ರೋಹಿತ್ ಈ ಸರಣಿಯಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ ಎನ್ನುವಂತ ನಿರೀಕ್ಷೆ ಮೂಡಿಸಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಕಿಂಗ್ ಕೊಹ್ಲಿ ಕೂಡ ಇಂಗ್ಲೆಂಡ್ ನಲ್ಲಿ ಬ್ಯಾಟಿಂಗ್ ಮಾಡೋದನ್ನ ಎಂಜಾಯ್ ಮಾಡ್ತಾರೆ. ಆಂಗ್ಲರ ನಾಡಿನಲ್ಲಿ ಕಿಂಗ್ ಕೊಹ್ಲಿ ಭರ್ಜರಿ ಬ್ಯಾಟಿಂಗ್. ಇನ್ನು ಇಂಗ್ಲೆಂಡ್ ನಲ್ಲಿ ಅದ್ಭುತ ಬ್ಯಾಟಿಂಗ್ ರೆಕಾರ್ಡ್ಸ್ ಅನ್ನ ಹೊಂದಿರುವಂತಹ ವಿರಾಟ್ ಕೊಹ್ಲಿ 33 ಇನ್ನಿಂಗ್ಸ್ ಗಳಿಂದ 51ರ ಸರಾಸರಿಯಲ್ಲಿ 1349 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ಇದರಲ್ಲಿ ಬೆಸ್ಟ್ ಸ್ಕೋರ್ ಅಂದ್ರೆ 122. ಹಾಗೆ ಇಂಗ್ಲೆಂಡ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ವಿದೇಶಿ ಆಟಗಾರರ ಪೈಕಿ ವಿರಾಟ್ ಕೊಹ್ಲಿ 4ನೇ ಸ್ಥಾನದಲ್ಲಿ ಇರುವಂತದ್ದು. ಸೊ ಇಂಗ್ಲೆಂಡ್ ನ ಪಿಚ್ಗಳು ವೇಗದ ಬೌಲಿಂಗ್ಗೆ ಹೆಚ್ಚು ನೆರವನ್ನ ನೀಡುತ್ತವೆ. ಸೊ ಇಂಥ ಸವಾಲಿನ ಪಿಚ್ಗಳಲ್ಲಿ 51ಕ್ಕೂ ಅಧಿಕ ಸರಾಸರಿಯಲ್ಲಿ ರನ್ಗಳನ್ನ ಕಲೆ ಹಾಕೋದು ಅಂದ್ರೆ ಸೊ ಈಸಿ ಅಲ್ಲ. ಈ ಸಾಧನೆಯನ್ನ ವಿರಾಟ್ ಕೊಹ್ಲಿ ಮಾಡಿದ್ದಾರೆ. 19 ರನ್ ನೀಡಿ 6 ವಿಕೆಟ್ ಬೇಟೆಯಾಡಿದ್ರು ಬುಮ್ರಾ. ಇನ್ನು ರೋಹಿತ್ ಶರ್ಮಾ ಹಾಗೆ ಕೊಹ್ಲಿ ಅಂತೆಯೇ ಜಸ್ಪ್ರೀತ್ ಬುಮ್ರಾ ಕೂಡ ಇಂಗ್ಲೆಂಡ್ ನಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಆಂಗ್ಲರ ನೆಲದಲ್ಲಿ 6 ಏಕದಿನ ಪಂದ್ಯಗಳನ್ನಾಡಿರುವಂತಹ ಬುಮ್ರಾ 13 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಎಕಾನಮಿ ಜಸ್ಟ್ 3.92 ಇದ್ರೆ 12.15ರ ಅವರೇಜ್ ನಲ್ಲಿ ವಿಕೆಟ್ ತೆಗೆದಿದ್ದಾರೆ. ಈ ಪೈಕಿ ಇವರ ಬೆಸ್ಟ್ ಫಿಗರ್ಸ್ ಅಂದ್ರೆ 2022ರಲ್ಲಿ ಇಂಗ್ಲೆಂಡ್ ವಿರುದ್ಧ ಓವಲ್ ನಲ್ಲಿ ನಡೆದಂತಹ ಮ್ಯಾಚ್ ಅಲ್ಲಿ ಕೇವಲ 19 ರನ್ಗಳನ್ನ ನೀಡಿ 6 ವಿಕೆಟ್ ಅನ್ನ ಪಡ್ಕೊಂಡಿದ್ರು. ಸೊ ಇದು ಭಾರತೀಯ ಬೌಲರ್ ಒಬ್ಬರು ವಿದೇಶದಲ್ಲಿ ಮಾಡಿದ ಅತ್ಯುತ್ತಮ ಪ್ರದರ್ಶನವಾಗಿದೆ. ಹೀಗಾಗಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೆ ಬುಮ್ರಾ ಪ್ರದರ್ಶನದ ಮೇಲೆ ಟೀಮ್ ಇಂಡಿಯಾ ಗೆಲುವಿನ ಲೆಕ್ಕಾಚಾರ ಕೂಡ ನಡೀತಾ ಇದೆ. ನಮಸ್ಕಾರ.